ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಮನುಷ್ಯನಿಗೆ ಕನಸು ಬೀಳೋದು ಸಹಜವಾಗಿರುವಂತಹ ಪ್ರಕ್ರಿಯೆ. ಈ ಕನಸು ಬೀಳೋದ್ರ ಹಿಂದೆ ಏನಾದ್ರೂ ಕಾರಣ ಇದೆಯಾ, ಅಥವಾ ಇದು ಏನಾದ್ರೂ ಮುನ್ಸೂಚನೆಯನ್ನ ನೀಡುತ್ತಾ? ನಮ್ಮ ರಾಶಿ ಫಲಗಳಿಗೂ ಕನಸುಗಳಿಗೂ ಏನಾದ್ರೂ ಸಂಬಂಧ ಇದೆಯಾ? ಈ ಕುರಿತು ವಿಸ್ತೃತವಾದ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಸರ್, ತುಲಾ ರಾಶಿ, ಈಗ ಈ ರಾಶಿಯವರಿಗೆ ಈ ಪ್ರಶ್ನೆ ಸಂಬಂಧ ಪಡ್ತದೋ ಇಲ್ವೋ ಗೊತ್ತಿಲ್ಲ, ನಾನು ಸಾಧಾರಣವಾಗಿ ಕೇಳ್ತಾ ಇದ್ದೇನೆ. ಈಗ ನೀವು ಅದೆಷ್ಟೋ ಉದಾಹರಣೆಯನ್ನ ಹೇಳಿದ್ರಿ ಬೇರೆ ಬೇರೆ ರಾಶಿ ಹೇಳ್ಬೇಕಾದ್ರೆ. ಕೆಲವೊಮ್ಮೆ ಹೇಗಾಗುತ್ತೆ ಅಂದ್ರೆ, ನಾವು ಕಂಡಿರುವಂತಹ ಕನ್ಸು ನಿಜ ಆಗ್ಬಿಡುತ್ತೆ. ನಾವಂತಲ್ಲ ಯಾರೋ ಹೇಳಿರೋದು ನಾವು ಕೇಳಿರ್ತೇವೆ, ನನ್ಗೆ ಈ ತರ ಕನ್ಸು ಬಿದ್ದಿತ್ತು, ನೋಡಿದ್ರೆ ಅದು ನಿಜ ಆಗಿದೆ ಅಂತ ಹೇಳಿ. ಇದೆಲ್ಲ ನಿಜ ಸಾಧ್ಯ ಆಗುತ್ತಾ ಅಂತ? ಸಾಧ್ಯ ಆಗುತ್ತೆ ಅಂದ್ರೆ, ಇದು ಆಸ್ ಎ ರೂಲ್ ಇದನ್ನ ಹೇಳುವಂಥದ್ದು. ಈಗ ಒಂದು ಶಾಸನ ಬರೆದಂತೆ ಇದನ್ನ ಬರೆದಿಡ್ಲಿಕ್ಕೆ ಸಾಧ್ಯವಾಗಲ್ಲ. ಯಾಕೆ ಅಂತಂದ್ರೆ, ಕೆಲವು ನಂಬಿಕೆಗಳ ಮೇಲೆ ಹೋಗುವಂಥದ್ದು, ಹಲವು ವಾಸ್ತವಗಳ ಮೂಲಕವಾಗಿ ಹದಿಗಟ್ಟುವಂತಹ ವಾಸ್ತವ. ಈಗ ಪ್ರಶ್ನೆಯನ್ನೇ ಮಾಡಿ 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 ಹೋಗುವಂಥವರ ಎದುರಿಗೆ ಅನೇಕದ್ದನ್ನು ನಾವು ಉತ್ತರಿಸ್ಲಿಕ್ಕೆ ಬರೋದಿಲ್ಲ. ಈಗ ನಾವು ತಿನ್ನಂಥ ಆಹಾರ ಕೆಲವರಿಗೆ ಎಲರ್ಜಿ ಆಗುತ್ತೆ, ಕೆಲವರಿಗೆ ಏನೂ ಆಗಲ್ಲ. ಅದು ಯಾಕೆ ಅವರ ಕಾನ್ಸ್ಟಿಟ್ಯೂಷನಿಗೆ ಆಗುತ್ತೆ, ಇವರ ಕಾನ್ಸ್ಟಿಟ್ಯೂಷನಿಗೆ ಯಾಕೆ ಆಗೋಲ್ಲ, ಇವರ ಹಿಸ್ಟಾಲಜಿಗೆ ಯಾಕೆ ಆಗಲ್ಲ, ಅವರ ಹಿಸ್ಟಾಲಜಿಗೆ ಯಾಕೆ ಆಗುತ್ತೆ, ಇದು ಗೊತ್ತಿರದೆ ಹೋದಂಥದ್ದು. ಹಾಗೆ ತುಲಾ ರಾಶಿಯವರ ಸಂದರ್ಭದಲ್ಲೂ ವೃಷಭ ರಾಶಿಯವರ ಹಾಗೆಯೇ ಇವರಿಗೂ ಕೂಡ ಒಂದು ದೇವಿಯ ಪ್ರೇರಣೆ. ಅಂದರೆ ಈ ದೇವಿ ಅಂತಂದ್ರೇನು, ಇದು ಕೆಲವು ಸಂದರ್ಭಗಳಲ್ಲಿ ನಮ್ಮ ಆ ದಾರ್ಶನಿಕವಾದಂತಹ ವಿಚಾರಗಳು ಎಷ್ಟು ಎಬ್ಸರ್ಡ್ ಆಗಿರುತ್ತೆ ಅಂತಂದರೆ, ಅದನ್ನು ಊಹಿಸ್ಕೊಳ್ಳೋದು ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳೋವಂಥದ್ದು ಕಷ್ಟ. ಇಮ್ಯಾಜಿನ್ ಮಾಡ್ಕೊಳ್ಳೋವರಿಗೆ ಇದು ಬಹಳ ಸುಲಭವಾಗುತ್ತೆ. ಈಗ ದೇವಿಯ ಬಗೆಗೆ ಒಂದು ಕಲ್ಪನೆ ಇದೆ. ದೇವಿಯ ಬಗೆಗೆ ಕಲ್ಪನೆ ಇರುವಂಥದ್ದೇನು, ಯಾ ದೇವಿ ಸರ್ವಭೂತೇಶು ಹೇಳುವಂಥದ್ದು ಇದೆಯಲ್ಲ, ಎಲ್ಲ ಫಾರ್ಮ್ನಲ್ಲಿಯೂ ಆ ದೇವಿಯನ್ನು ಕಾಣ್ಕೊಂಡು ಹೋಗುವಂಥ ಒಂದು ಇದು ಬರುತ್ತೆ. ಅವು ಬಹಳ ಶಕ್ತಿಯುತವಾದ ಮಂತ್ರಗಳು ಅಂತ ನಮ್ಮ ಆರ್ಷೆಯ ನಂಬಿಕೆ ಅದನ್ನು ನಂಬಿಕೊಂಡಿದೆ. ಹಾಗಾದರೆ ಇಂತಹ ದೇವಿ, ಈಗ ದೇವಿಯ ಬಗೆಗೆ ಲಲಿತಾ ಸಹಸ್ರನಾಮದಲ್ಲಿ ಒಂದು ಬರುತ್ತೆ. ಅವಳು ಕಣ್ಣು ಮುಚ್ಚಿ ಒಡೆಯೋದ್ರೊಳಗಡೆ ಈ ಇಡೀ ಜಗತ್ತನ್ನಿದೆಯಲ್ಲ, ಈ ಜಗತ್ತನ್ನು ಸೃಷ್ಟಿಸಿ ನಾಶ ಮಾಡುವಂಥ ಶಕ್ತಿಯನ್ನು ಪಡೆದಿರ್ತಾಳೆ. ಉನ್ಮೇಷ ನಿಮಿಷೋತ್ಪನ್ನೆ ವಿಪನ್ನ ಭುವನಾವಳಿ ಅಂದರೆ, ಕಣ್ಣು ಮುಚ್ಚಿ ಒಡೆಯೋದ್ರೊಳಗೆ ಈ ಭುವನಾವಳಿ ಅಂದರೆ ಜಗತ್ತನ್ನು ಸೃಷ್ಟಿಸಿ ನಾಶ ಮಾಡಿಬಿಡ್ಬಹುದಾದಂತಹ, ಇದನ್ನು ನಾವು ಊಹಿಸೋದು ಕಷ್ಟ, ಪರಿಗ್ರಹಿಸಬಹುದು. ಹಾಗಾದರೆ ಈ ಒಂದು ಕ್ಷಣ ಮಾತ್ರದಲ್ಲಿ ಈ ಭುವನಾವಳಿಯನ್ನು ಸರ್ ಅಂತ ಅದನ್ನು ನಾಶನ ಮಾಡ್ತೇನೆ ಅಂದರೆ, ಅದು ಎಬ್ಸರ್ಡ್, ಅದು ಊಹೆಗೆ ಮಾತ್ರ ಬಿಟ್ಟಿದ್ದು. ಊಹೆಗೆ ಬಿಟ್ಟಿದ್ದು ಅಂತಂದರೆ ಆ ಶಕ್ತಿಯ ಬಗೆಗೆ ನಮಗೆ ಆಶ್ಚರ್ಯವೂ ಆಗತ್ತೆ. ಅಬ್ಬ, ದೇವಿಯ ಶಕ್ತಿ ಏನಿದ್ದಿರಬಹುದು. ಹಾಗಾದರೆ ಅದು ಆ ರೋಮಾಂಚನವನ್ನು ಹೊಂದುವಂಥವರಿಗೆ ರೋಮಾಂಚನ, ಹುಚ್ಚುಚ್ಚು ಮಾತಾಡಬೇಡ ಅಂತವಳಿಗೆ ಅದು ಹುಚ್ಚುಚ್ಚೆ. ಹಾಗಾಗಿ ಈ ತುಲಾ ರಾಶಿಯವರ ಸಂದರ್ಭದಲ್ಲೂ ದೇವಿ ಇಂತಹ ವಿಚಿತ್ರವಾದಂತಹ ಶಕ್ತಿಯನ್ನು ಈ ರಾಶಿಯವರಿಗೆ ಕೊಟ್ಟಿರ್ತಾಳೆ. ಈ ರಾಶಿಯವರಿಗೆ ಕೊಟ್ಟಿರ್ತಾಳೆ ಅಂತ ಹೇಳುವಂಥದ್ರ ಕಾರಣ ಏನು ಅಂತಂದರೆ, ಈ ರಾಶಿಯ ಯಜಮಾನತ್ವ ಶುಕ್ರನದ್ದು. ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಪರಂಪರೆ ಪ್ರಕಾರ ಶುಕ್ರ ಯಾವಾಗಲೂ ದೇವಿಯ ಸ್ವರೂಪ. ಅಂದರೆ ಅದು ಪಾರ್ವತಿ ಆಗಿರಬಹುದು, ಲಕ್ಷ್ಮಿ ಆಗಿರಬಹುದು, ಲಲಿತಾ ಆಗಿರಬಹುದು, ಅಥವಾ ಧೂಮ್ರಾವತಿ ಆಗಿರಬಹುದು, ಯಾವುದೇ. ಅಂದರೆ ದೇವಿಯ ಸಂದರ್ಭದಲ್ಲೂ ದುಷ್ಟರನ್ನು ನಾಶ ಮಾಡುವಂಥ ಸಂದರ್ಭದಲ್ಲಿ ಆ ದುಷ್ಟರ ನಾಶಕ್ಕಾಗಿ ಬೇಕಾದಂಥ ಕ್ರೂಡ್ ಎಲಿಮೆಂಟ್ಸನ್ನು ಅವಳು ಪಡ್ಕೊಳ್ತಾಳೆ. ಈಗ ಚಾಮುಂಡಿ ಆದಾಗ ಅಥವಾ ಚೌಡೇಶ್ವರಿ ಆಗುವಾಗ ಅವಳು ಪಾರ್ವತಿಯ ಸ್ವರೂಪದಲ್ಲಿ ಅವಳು ಇರೋದಿಲ್ಲ. ಅವಳು ಆ ಶಾಂತವಾದಂಥ ಸ್ವರೂಪ ಪಡೆದಿರೋದಿಲ್ಲ, ಅವಳು ಉಗ್ರಳಾಗಿರ್ತಾಳೆ. ಹಾಗಾಗಿ ಅದು ಆ ಸಂದರ್ಭಕ್ಕಾಗಿ ಬೇಕಾಗುವ ಕಾರಣಕ್ಕಾಗಿ ಅವಳು ಉಗ್ರಳಾಗೋದು ಹೊರತು ಅವಳ ಆಂತರ್ಯದಲ್ಲಿ ಉಗ್ರತ್ವ ಇರೋದಿಲ್ಲ. ಹಾಗೆ ಈ ಒಂದು ತುಲಾ ರಾಶಿಯವರಿಗೆ ನೀವು ಕೇಳಿದಂಥದ್ದು ಸರ್ರನೆ ಅವರು ಕಂಡಂತಹ ಕನಸು, ನಾನು ಇವರು ಏನೋ ತೀರ್ಕೊಂಡವರು ಅಂತ ಒಂದು ಅನಿಸ್ತದೆ ಆ ಕನಸಿನಲ್ಲಿ. ಆದರೆ ಅದು ವಾಸ್ತವ ಆಗಿರುತ್ತೆ.
ನಾನು ಈ ವಿಚಾರದಲ್ಲಿ ಅನೇಕರ ಅನುಭವಗಳನ್ನು ನಾನು ನಾನು ಸ್ವತಃ ನಾನು ನಾನು ಅಂತ ನಾನು ಅಂತ ಹೇಳ್ತಾ ಇರೋದಲ್ಲ. ಈ ವಿಚಾರದಲ್ಲಿ ನಾನು ಅನೇಕರ ಅಭಿಪ್ರಾಯಗಳನ್ನು ಗ್ರಹಿಸ್ತಿದ್ದೇನೆ. ತಿಳಿದೆಯೋ ತುಲಾ ರಾಶಿಯವರಿಗೆ ಈ ಒಂದು ಶಕ್ತಿ ಇರುತ್ತೆ. ಅನೇಕ ದಿನಗಳಿಂದ ಒಬ್ಬರ ನೆನಪೇ ಬರಲಿಲ್ಲ ಅಂತ ಇಟ್ಕೊಳ್ಳಿ. ಈಗ ಯಾವುದೋ ಒಬ್ಬ ಆ, ಒಂದು ಅವನ ಹೆಸರು ಗೋಪಾಲ ಅಂತ ಇದ್ದಿರಬಹುದು. ಗೋಪಾಲನ ನೆನಪು ಈ ಒಂದು 2 ವರ್ಷದಲ್ಲಿ ಆಗಿರಲೇ ಇಲ್ಲ. ಆ ಗೋಪಾಲನ ನೆನಪು ಯಾಕೋ ನಿದ್ದೆಯಿಂದ ಎದ್ದಾಗ ಎಲ್ಲ ಟೈಮ್ನಲ್ಲೂ ಅಲ್ಲ, ಆ ನಿದ್ದೆಯಿಂದ ಎದ್ದಾಗ ಓ ಆ ಗೋಪಾಲ ಸರ್ರನೆ ಇರದೆ ಹೋದಂತ, ಅಂದರೆ ಕೆಲವೇ ದಿನಗಳಲ್ಲಿ ಅಥವಾ ಅದೇ ದಿನವೇ ತೀರಿಕೊಂಡ ಅನ್ನುವ ಸುದ್ದಿ ಬಂದಂತಹ ಅನೇಕ ವ್ಯಕ್ತಿಗಳು ತುಲಾರಾಶಿಯವರಿಗೆ ವಿಚಿತ್ರವಾಗಿ ಸೇರಿದಂಥದ್ದನ್ನು ನಾನು ಗ್ರಹಿಸಿದ್ದೇನೆ. ಹಾಗಾದ್ರೆ ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉದಾಹರಣೆಗಳನ್ನು ಕೊಡೋದಕ್ಕೆ ಸಾಧ್ಯವಾಗಲ್ಲ. ಅಥವಾ ಇದೂ ಅಲ್ಲ, ಇನ್ನೊಂದು ಯಾವುದೋ ಒಂದು ಇಂಥವನು IAS ಪಾಸ್ ಆಗ್ತಾನೆ, ಆ ಕನಸು ಕಾಣ್ತಾನೆ ಅವನು. ಆ ಕನಸು ಹೌದು, ಅವನು IAS ಪಾಸ್ ಆಗಿದ್ದಾನೆ ಅನ್ನುವಂತಹ ಒಂದು ವಿಚಾರ, ಅದು ಸತ್ಯವಾಗುವಂತಹ ಒಂದು ಕ್ರಿಯೆಯು ಕೂಡ ನಡೆಯುತ್ತೆ. ಅದು ಇವನಿಗೆ ಕನಸು ಬಿದ್ದಿದ್ದಕ್ಕಾಗಿಯೇ ನಡೆಯಿತು ಅನ್ನುವಂಥದ್ದಲ್ಲ. ಆದರೆ ಆ ಒಂದು ಯಾವುದೋ ಒಂದು ವಿಚಾರದ ಒಂದು ಇದು ಏನು ಗೋಚರ ಹೇಗೆ ಬರುತ್ತೆ ಅದು ಅರ್ಥವಾಗದೆ ಹೋದಂಥದ್ದು. ಈಗ ನಾವು ಅನೇಕ ಜಾತ್ರೆಗಳಲ್ಲಿ ಅಥವಾ ದೇವರುಗಳಿಗೆ ಸಂಬಂಧಿಸಿದಂತಹ ನೀವೇ ಆಗ ದಕ್ಷಿಣ ಕನ್ನಡದ ಕೆಲವು ವಿಚಾರಗಳಿಗೆ ಈ ಕಾಂತಾರದಂಥ ಸಿನಿಮಾ ನೋಡಿದಾಗ ಅಲ್ಲಿ ಅನೇಕ ವಿಚಾರಗಳು ಅಲ್ಲಿ ಏನು ಅಂತಂದ್ರೆ ನಮಗೆ ದೂರಿಂದ ನೋಡುವಾಗ ಅದು ವಾಸ್ತವವೋ ಅವಾಸ್ತವವೋ ಅನ್ನುವಂಥದ್ದನ್ನು ನಾವು ಗ್ರಹಿಸಲಿಕ್ಕೆ ನಾವೇ ವಿಮರ್ಶೆಗೆ ಹೊರಟ್ರೆ ಅದು ಬೇರೆ ಬೇರೆ ರೀತಿಯಲ್ಲಿ ವಿಮರ್ಶೆ ಮಾಡ್ಬೋದು. ಆದರೆ ಈಗ ಅಲ್ಲಿ ಆ ಜನರು ಅಷ್ಟು ಶತಮಾನಗಳಿಂದ ನಂಬಿದಂಥ ನಂಬಿಕೆ ಇದೆಯಲ್ಲ, ಅಲ್ಲಿ ಬಂದಂತಹ ಆ ಒಂದು ಭೂತವಾಗಲಿ ಅಥವಾ ಕೋಲದ ದೇವಿ ಶಕ್ತಿ ಆಗಲಿ ಏನನ್ನು ಹೇಳಿ ಕಳಿಸಿದಂಥದ್ದು ಅವರಿಗೆ ನಿಜಕ್ಕೂ ಅದು ವಾಸ್ತವದಲ್ಲಿ ನಡೆಯುವಂತಹ ಒಂದು ವಿಚಿತ್ರ ಶಕ್ತಿಯಾಗದೆ ಹೇಗೆ ರೂಪಾಂತರಗೊಳ್ಳುತ್ತೆ, ಇದಕ್ಕೆ ಶಬ್ದಗಳಿಲ್ಲ. ಹಾಗೆಯೇ ಈ ತುಲಾ ರಾಶಿಯವರಿಗೆ ವಿಶೇಷವಾಗಿ ಈ ಮೈ ಮೇಲೆ ಬರುವುದು ಅಂತ ಇದೆಯಲ್ಲ, ಈ ಮೈ ಮೇಲೆ ಬರುವಂತಹದ್ದನ್ನು ನಾನು ಡಿಫೈನ್ ಮಾಡೋದು ಅಂತಂದರೆ, ಈಗ ದೇವಿ ಬಂತು ಅಥವಾ ಇದೇನೋ ಒಂದು ಶಕ್ತಿ, ಮೂರನೇ ಶಕ್ತಿ, ಕೆಲವರದ್ದು ಹೇಗಿರುತ್ತೆ ಅಂದರೆ, ಈಗ ನಾವು ಅದನ್ನು ಕಾಪಿ ಮಾಡ್ಲಿಕ್ಕೆ ಹೋದರೆ ಆ ರೀತಿಯಲ್ಲಿ ನಮ್ಮ ಒಂದು ಅವರು ಏನು ಮಾತನಾಡ್ಬೋದು ಅಥವಾ ಅವರ ಅದು ಇಡೀ ದೇಹವನ್ನು ಮೂಮೆಂಟ್ ಮಾಡುವಂಥದ್ದು, ಅವರು ಮಾಡುವಂಥ ಫೋರ್ಸ್, ಅದು ನಮಗೆ ಸಾಮಾನ್ಯವಾಗಿ ಮಾಡಿದ್ರೆ 2 ದಿನ ನಾವು ಸುಧಾರಿಸ್ಕೊಳ್ಳಿಕ್ಕೆ ಬೇಕಾಗುತ್ತೆ. ಅದು ಢೋಂಗಿ ಆಗಿರಲ್ಲ, ಆದರೆ ಆ ಸಂದರ್ಭದಲ್ಲಿ ಅದು ಏನಾಗುತ್ತೆ, ಅವರಲ್ಲಿ ಅದು ಉಂಟಾಗತ್ತೆ, ಅದು ನಡೆಯೋದು ಆ ರೀತಿಯಲ್ಲಿ, ಅದು ಮೂಮೆಂಟ್ ಆಗುತ್ತೆ. ವಿಶೇಷವಾಗಿ ತುಲಾ ರಾಶಿಯವರಿಗೆ ಇಂಥ ಒಂದು ಸಂದರ್ಭಗಳು ಸಾವಿನ ಬಗೆಗಾಗಿನ ಕೆಲವು ವಿಚಾರಗಳು ಅಂತಲ್ಲ, ಯಾವುದೇ ಒಳ್ಳೆಯ ವಿಚಾರಗಳನ್ನು ಸೇರಿದಂತೆ ಅದು ಆ ಶಕ್ತಿಯಿಂದಲೇ ಒದಗಿ ಬರುವಂತಹದ್ದು. ಅಲ್ಲಿ ವಿಶೇಷವಾಗಿ ಕೆಲಸ ಮಾಡುವಂತಹದ್ದು ಈ ಒಂದು ರಾಹುವಿನ ಯಜಮಾನತ್ವಕ್ಕೆ ಒಂದು ಸಂದಾಯವಾದಂತಹ ಸ್ವಾತಿ ನಕ್ಷತ್ರ ಏನಿದೆ, ಆ ಸ್ವಾತಿ ನಕ್ಷತ್ರ ತುಲಾ ರಾಶಿಯವರಿಗೆ ಕೆಲವು ರೀತಿಯ ಮತಿಭ್ರಮಣೆಗಳನ್ನು, ಕೆಲವು ರೀತಿಯಲ್ಲಿ ಅದ್ವಿತೀಯವಾದಂತಹ ಒಂದು ಶಕ್ತಿಯನ್ನು, ಅಲೌಕಿಕ ಶಕ್ತಿಯನ್ನು, ಅದು ಆ ಲೌಕಿಕ ಶಕ್ತಿ ಅಂದರೆ ಸಾಮಾನ್ಯರಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇವರಿಗೆ ಏನಾಗುತ್ತೆ, ಇವರಿಗೆ ಗೋಚರಿಸುವಂತಹ ಶಕ್ತಿಗಳು ಅಥವಾ ಇವರಿಗೆ ಗೋಚರಿಸುವಂತಹ ಕನಸುಗಳು ನಿಜಕ್ಕೂ ವಾಸ್ತವದಲ್ಲಿ ಘಟಿಸುವಂಥ ಕೆಲವೇ ದಿನಗಳಲ್ಲಿ ಘಟಿಸಬಹುದು, ಅಥವಾ ಅದೇ ದಿನವೇ ಘಟಿಸಬಹುದಾದಂತಹದ್ದಕ್ಕೂ ಸಾಧ್ಯತೆ ಇರಬಹುದು. ಅದು ಕೆಟ್ಟದ್ದೇ ಅಂತಲ್ಲ, ಒಳ್ಳೆಯದಕ್ಕೂ ಸೇರಿದಂತೆ, ಅಥವಾ ಇಷ್ಟು ದಿನಗಳ ನಂತರದಲ್ಲಿ ಒಳ್ಳೆಯದಾಗತ್ತೆ, ಅಥವಾ ಇಷ್ಟು ದಿನಗಳ ನಂತರದಲ್ಲಿ ಕೆಲವೊಂದು ರೀತಿಯ ತೊಂದರೆಗಳಿಗೆ ಸಿಲುಕು ಹಾಕ್ಕೊಳ್ಬಹುದಾದಂಥ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದನ್ನು ಜಾತಕವನ್ನೂ ಗಮನಿಸದೆಯೇ, ಜಾತಕದಲ್ಲಿಯೂ ಕಾಣಲಿಕ್ಕೆ ಸಾಧ್ಯವಾಗದೇ ಹೋದಂತಹ ಸ್ಥಿತಿಗತಿಯಲ್ಲಿ ಇರುವಂತಹ ಶೂನ್ಯ ಸ್ಥಿತಿಯಲ್ಲಿ ಇರುವಾಗ, ಅಥವಾ ಕೆಲವರು ನೋಡಿ ಈಗ ಕವಡೆಗಳನ್ನು ಹಾಕಿ ಪ್ರಶ್ನೆಶಾಸ್ತ್ರವನ್ನು ಕೇಳುವಂಥದ್ದಿದೆ. ಹಾಗಾದರೆ ಎಲ್ಲರೂ ಕವಡೆಗಳನ್ನು ಉಪಯೋಗಿಸುವಂಥವ್ರು ಎಲ್ಲರೂ ಹೇಳುವಂತಹದ್ದು ಸತ್ಯವೋ ಅಂತ ಕೇಳಿದಾಗ ನಮ್ಮದೇ ಆದಂತಹ ವಿಮರ್ಶೆ ಮಾಡೋದಕ್ಕೆ ಅಲ್ಲಿ ಅವಕಾಶಗಳಿರುತ್ತೆ. ಸತ್ಯ ಅನ್ನುವಂಥದ್ದು ನಾನು ಯಾರನ್ನೂ ಟೀಕೆ ಮಾಡಲಿಕ್ಕೆ ಹೇಳ್ತಾ ಇಲ್ಲ, ಆದರೆ ಆ ಕವಡೆಗಳ ಮೂಲಕವಾದಂತಹ ಯಾವುದೋ ಒಂದು ಪ್ರೇರಣೆ ತುಲಾ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಆ ತುಲಾ ರಾಶಿಯವರಲ್ಲಿ ಇದ್ದವರಿಗೆಲ್ಲ ಅದಿದೆ ಅಂತಲ್ಲ, ಆದರೆ ಆ ಸ್ವಾತಿ ನಕ್ಷತ್ರಕ್ಕೆ ವಿಶೇಷವಾದಂತಹ ಶಕ್ತಿ ಒದಗಿಸುವಂತಹ ಒಂದು
ಆ, ರಾಹುವಿನ ಸ್ಥಿತಿಗತಿಗಳು ಬಹಳ ಗಟ್ಟಿಯಾಗಿರಬೇಕು. ಅಂತಹ ಗಟ್ಟಿತನ ಒದಗಿದಾಗ ತುಲಾ ರಾಶಿಯವರಿಗೆ ಅವರಿಗೆ ಆ ಕನಸಿನಲ್ಲಿ ಅನಿಸಿದಂತಹ ಕೆಲವು ಅವರು ಮೂವ್ ಆಗುವಂತಹ ವಿಚಾರಗಳು ಇದು ಆಗಬಹುದೇನೋ ಅಂತ ಜನರಲ್ಲಿ ಹಂಚಿಕೊಂಡಾಗ, ಇದು ನೀನು ಹೇಳಿದ್ದು ಮೊನ್ನೆ ಆಯ್ತಲ್ಲ, ಇದು ಆಗಿದೆಯಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ ಅದು ಆಗಿದೆಯಲ್ಲ ಅಂತ ಹೇಳ್ತಾರೆ. ಅಥವಾ ಅವ್ರು ಹೇಳಿದ್ದು ಕೆಲವೇ ದಿನಗಳಲ್ಲಿ ಆಗುವಂಥದ್ದಕ್ಕೆ ಸಾಧ್ಯತೆಗಳು ಇರ್ತವೆ. ಇದು ಆ ರಾಶಿಯ ಯಜಮಾನತ್ವವನ್ನು ಹೊಂದಿದಂಥ ದೇವಿಯ ಒದಗಿಸುವಂಥ ವಿಚಿತ್ರವಾದ ಶಕ್ತಿ ಅಂತ ನಾವು ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಪ್ರಕಾರವಾಗಿ ನಂಬುವಂತಹದ್ದಾದ್ರೆ ಅದು ಸತ್ಯ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.